ಎಲ್ಲರೂ ಕರ್ಕೊಂಬರ್ಲಿಲ್ಲ ಅಂದ್ರೆ ಕರ್ಕೊಂಬರ್ಲಿಲ್ಲ ಅನ್ನೋದು ತುಂಬಾ ಸರಿ ಹೇಳಿದೀನಿ ಮಾತು. ಬಂದ್ರೆ ಚಳಿ 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 ಅನ್ನೋದು. ನಾವು ಮದುವೆ ಆಗಿದ್ದು ಕೈಂಡ್ ಆಫ್ ಅಡ್ವೆಂಚರ್. ಈಗ ನಾವು ಮಾಡ್ತಾ ಇರೋದು ಒಂಥರ ಅಡ್ವೆಂಚರ್. ನಾವೀಗ ಮನೆ ವಾಟರ್ ಫಾಲ್ಸ್ ಆಗಿದ್ದೀವಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ವ್ಯೂ ಇದೆ. ಫ್ಲಾಂಟ್ ಮಾಡ್ತೀನಿ ಹಿಂಗ್ ತಿರ್ಗ್ಸಿ ನಾನು ತೋರಿಸಿ ನೋಡಪ್ಪ. ಅಂಡ್ ಮೇಡಮ್ಗೆ ಎಲ್ಲಿ ಏನೇ ಕರ್ಕೊಂಡ್ ಬಂದ್ರು ಚುರುಮುರಿ ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ. ಇವ್ರಿಗೆ ಮಾತುಕತೆ ನನಗೆ ಚಿತ್ರಾನ್ನ ಅಷ್ಟೇ. ಇವ್ರು ಡೈಲಿ ಏನ್ ಹೇಳ್ತಾರೆ ಗೊತ್ತಾ, ಮನೆಗೆ ಮನು ನನ್ ಸಮುದ್ರ ನೀನು ಅಂತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ನೋಡಿ, ನಾನು ಬೇಗ ರೆಡಿ ಆಗಿದ್ದೀನಿ. ಎಷ್ಟು ಲೇಟು. ಇವತ್ತು ನಮ್ಮ ರೆಸಾರ್ಟ್ ಅಲ್ಲಿ ಸಫಾರಿ ಇದೆ, ಅದಕ್ಕೋಸ್ಕರ ಬೇಗ ಎದ್ದು ರೆಡಿಯಾಗಿ ನಾನು ರೆಡಿ ಆಗಿದ್ದೀನಿ. ಇವ್ರು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದ್ದಾರೆ. ಸೊ ಹೋಗ್ತಾ ಇದೀವಿ. ಅಂಡ್ ಈ ವ್ಲಾಗ್ ಪಾರ್ಟ್ 2 ಆಗಿರುತ್ತೆ ನಮ್ಮ ಆನಿವರ್ಸರಿ ವ್ಲಾಗ್ ಅಲ್ಲಿ. ಇವತ್ತು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಟು ಅಸ್. ಪಾರ್ಟ್ 2 ಆಗಿರುತ್ತೆ. ಇನ್ನು ನಾವು ಮದುವೆ ಆಗಿರ್ಲಿಲ್ಲ, ಬಟ್ ಈ ಟೈಮ್ಗೆ 9:30 ಮದುವೆ ಆಗಿದ್ ನಾವು. ಸೊ ಹೆಂಗೋ 9:30 ಅಳಕ್ ಬಿದ್ದಿದ್ ನಾನು. ಏನೋ ಆಗ್ಬೇಕಾಗಿತ್ತು, ಆಗ್ಬಿಡ್ತು, ಏನು ಮಾಡಕ್ಕಾಗಲ್ಲ. ಹ್ಯಾಪಿ ಆನಿವರ್ಸರಿ ಟು ಯು ಆಲ್. ಅದಕ್ಕೆ ಅನ್ಭವಿಸ್ತಿರೋದಲ್ವ ಈಗ. ಹೇಳಿದ್ದು ಗುರು, ವಿಶ್ ಮಾಡಿದ್ದು. ಅಂಡ್ ಇಲ್ಲಿ ನೋಡ್ಬೋದು ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಒಂದು ನಿಮಿಷ. ಇದು ನೋಡಿ, ಹಂಗ್ಸಾ ಬ್ಲಿಸ್ ಅಲ್ಲಿ ನಾವು ಉಳಿದಿದ್ದಂಥ ರೂಮು, ತೊಟ್ಟಿ ಮನೆ ಟೈಪು ಹೀಗಿದೆ. ಸೊ ಎಲ್ಲ ಬೆಟ್ಟ, ಫುಲ್ಲು ಹಿಮ ಇದೆ, ಚೆನ್ನಾಗಿದೆ. ಕಂಡಿರಿ ಮೇಡಮ್. ಆ್ಯಂಡ್ ನಮ್ಮ ಮೇಡಮ್ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕರ್ಕೊಂಬರ್ಲಿಲ್ಲ ಅಂದ್ರೆ ಕರ್ಕೊಂಬರ್ಲಿಲ್ಲ ಅನ್ನೋದು ತುಂಬಾ ಸರಿ ಹೇಳಿದೀನಿ ಮಾತು. ಬಂದ್ರೆ ಚಳಿ 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 ಅನ್ನೋದು. Stop it. Get some help. ಅಯ್ಯೋ ನಡಿಗುರು, ಏನಾಗತ್ತೆ, ನಮ್ ತೋಟದಲ್ಲಿ ಎಷ್ಟು ನೋಡಿದ ನೀನು, ಅವೆಲ್ಲ ಮ್ಯಾಟ್ರ ನಿಂಗೆ. ಅಂಡ್ ಇಲ್ಲಿ ಮಾರ್ನಿಂಗ್ ಸಫಾರಿ ಮತ್ತೆ ಸ್ವಲ್ಪ ಟ್ರೆಕ್ ಅಂತ ಹೇಳಿದ್ರು. ನಮ್ಮ ಹುಡುಗಿ ಕುದುರೆ ಮುಖ ಹತ್ತದವಳು. ಏನಮ್ಮ? ಪಾಪ ಅಲ್ಲೇ ಬಿದ್ದಿತ್ತು. ಉತ್ತರ ಕರ್ನಾಟಕ ಟ್ರೆಕ್ ಆದ್ಮೇಲೆ ಈ ಟ್ರೆಕ್. ನಾಟ್ ಉತ್ತರ ಕರ್ನಾಟಕ, ಉತ್ತರ ಕನ್ನಡ ಟ್ರೆಕ್ ಆದ್ಮೇಲೆ ನಾವು ಬೇರೆ ಹೋಗಿರ್ಲಿಲ್ಲ. ಟ್ರೆಕ್ ಅಂತ ಸಂಬಂಧಪಟ್ಟಂಗೆ ಇವತ್ತು ಹೋಗ್ತಾ ಇದೀವಿ. ಸೊ ಚೆನ್ನಾಗಿದೆ ವೀಲು. ಮೇಡಮ್ ಏನಂತೀರಾ? ಜೀಪ್ ಕರ್ಕೊಂಡು ಹೋಗ್ತಾರಂತೆ, ಹೋಗೋಣ. ಮತ್ತೆ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಏನಮ್ಮ? ಹೊರಗಡೆ ಕರ್ಕೊಂಡ್ಬಂದು ನಾನ್ ಮಜಾ ಮಾಡಂಗಿಲ್ಲ, ಬರೀ ಸೇವೆ ಮಾಡೋದೇ ಆಯ್ತು ಜೀವನದಲ್ಲಿ. ಅಯ್ಯೋ ಕರ್ಮ. ಆಮೇಲೆ ನಮ್ಮ ಫ್ರೆಂಡ್ಸ್ ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ವಲ್ಲ, ಇಲ್ಲಿ ಪರಿಚಯ ಆದವರು, ಅವರು ಪಾಪ ನಮ್ಗೆ 12 o'clockಗೆ ಸರ್ಪ್ರೈಸಿಂಗ್ ಆಗಿ ಚೆನ್ನಾಗಿತ್ತು. ಬಟ್ ವಿಡಿಯೋ ರೆಕಾರ್ಡ್ ಮಾಡೋದ್ರೆ ಸಖತ್ ಚಳಿ ಇತ್ತು. ನೋಡಿ, ಕಾಡ್ ಮಧ್ಯೆ ತುಂಬಾ ಕಷ್ಟಪಟ್ಟು ಕೇಕ್ ಎಲ್ಲ ತರಿಸಿ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಟು ದೆಮ್. ದಂಪತಿಗಳು ಅಂದ್ರೆ ಇವ್ರ ತರ ಇರ್ಬೇಕು. ಅಲ್ಲಿ ನೋಡಿ, ಮ್ಯಾಚಿಂಗ್ ನೋಡಿ ಕಲೀರಿ. ನೀವು 1 ವರ್ಷ ಆದ್ರೂ ಕಲಿಯಲ್ವಲ್ಲ, ಅದು ಅವ್ರಿಗೆ ಇವಾಗ ಗೊತ್ತಾಗ್ತಿದೆ, ಅದು ಖುಷಿ ವಿಚಾರ. ಸೊ ಇವಾಗ ನಾವು ಬಂದಿರೋದು ಹೊಸಹಳ್ಳಿ ಶೂಟಿಂಗ್ ಸ್ಪಾಟ್ಗೆ, ಸಕಲೇಶ್ಪುರ ಹತ್ರ ಸ್ವಲ್ಪ ದೂರನೇ ಇದೆ. ಮೇಡಮ್ ಫುಲ್ ಜೀಪಲ್ಲಿ ಹೋಗುತ್ತೆ ಅಂತ ಬಂದ್ರು, ಮೇಲ್ ತನಕ ಜೀಪ್ ಹೋಗುತ್ತೆ ಅಂತ. ಹೌದೌದು, 10 ವರ್ಷ ಅದನ್ನ ಹೇಳ್ಕೊ ನೀನು. ಸಾಧನೆ ನೋಡಿ. ನಾವು ಬಂದ ಜೀಪ್ಗಳಲ್ಲಿದೆ, ಬೊಲೆರೋ 4x4 ವೆಹಿಕಲ್ಸು. ಬೆಟ್ಟ ಹತ್ತಬೇಕು ಹತ್ತು ಗುರು. ಏನ್ ಗುರು, ಸನ್ ಕಿಸ್ಡಾ? ಏನಂದ್ರೆ ನಾವು ಮದ್ವೆ ಆಗಿದ್ದು ಕೈಂಡ್ ಆಫ್ ಅಡ್ವೆಂಚರ್. ಈಗ ನಾವು ಮಾಡ್ತಾ ಇರೋದು ಒಂಥರ ಅಡ್ವೆಂಚರ್. ನಿನ್ ಕಟ್ಕೊಂಡು ನಾನ್ ಮಾಡೋದು ಸಿಕ್ಕಾಪಟ್ಟೆ ಅಡ್ವೆಂಚರ್ ಬಿಡು, ಅದು ಬೇರೆ ಪ್ರಶ್ನೆ. ನಾಟ್ ಅಡ್ವೆಂಚರಸ್ ಅದು. ನೋಡಿ, ಸತ್ಯ ಯಾವತ್ತೂ ಕಹಿ ಆಗಿರುತ್ತೆ. ಮೇಡಮ್ ಬನ್ನಿ, ಇರ್ಲಿ ಆಯ್ತು ಮೇಡಮ್, ಪರವಾಗಿಲ್ಲ, ನಾವೀಗ ಹೇಳಿದಾಗೆ ಹೊಸಹಳ್ಳಿ ವ್ಯೂ ಪಾಯಿಂಟ್. ಬೆಳಿಗ್ಗೆ ಬೇಗ ಎದ್ದಕ್ಕೂ ಸಾರ್ಥಕ. ಜಸ್ಟ್ ಸೂರ್ಯ ಬಂದ ಇವಾಗ, ಸೈಕ್ ಆಗಿದೆ. ನಮ್ಮ ಮನೆಯವ್ರು ಮುಸ್ತಫಾ ಆಗಿದ್ದಾರೆ. ಎಲ್ಲೋದ್ರೂ ಆಲ್ಮೋಸ್ಟ್ ಎಲ್ರಿಗೂ ಫೋಟೋ ತಗೊಡ್ತಾರೆ. ಇಟ್ಸ್ ಅ ಗುಡ್ ಥಿಂಗ್. ಕೋಇನ್ಸಿಡೆನ್ಸ್ ಏನಂದ್ರೆ ಇವತ್ತು ಇವ್ರದ್ದು ಆನಿವರ್ಸರಿನೇ. ತೆಗಿತಾ ಇದ್ದಾರೆ. ಅಯ್ಯೋ ಸ್ಕಿಲ್ ನೋಡ್ರ ಸ್ಕಿಲ್ಲು. ಅಯ್ಯೋ ನೋಡ್ರ ಸ್ಕಿಲ್ಲು. ತುಂಬಾ ಚೆನ್ನಾಗಿದೆ ಪ್ಲೇಸು.
ಗಜಕೇಸರಿ ಮೂವಿ ಶೂಟ್ ಆಗಿರೋ ಪ್ಲೇಸ್ ಅಂತೆ ಇದು. ಚೆನ್ನಾಗಿದೆ. ಈ ತರ ವ್ಯೂ ಟವರ್ ಎಲ್ಲ ಇದೆ, ಸಖತ್ತಾಗಿದೆ. ಸ್ಕಿಲ್ ನೋಡ್ರು, ಖುಷಿ ಖುಷಿ ನನ್ಗೆ. ಅದೇ ನನ್ ಫೋಟೋ ತೆಗ್ದು ಇವ್ರಿಗೆ ಫೋಟೋಗ್ರಾಫರ್ ಆಗಿರೋದು. ಏನಂತೀರಾ? ಏನನ್ಸ್ತು? ನನ್ ಫೋಟೋ ತೆಗ್ದಲ್ವಾ ಫೋಟೋಗ್ರಾಫರ್ ಆಗಿರೋದು? ಖಂಡಿತವಾಗಿ ಯಾರೇ ಮದುವೆ ಆಗ್ಬೇಕಾದ್ರೂ ಫಸ್ಟ್ ಕಲ್ತ್ಕೊಳ್ಳಿ ಅಷ್ಟೇ. ಆಮೇಲೆ ನೀವ್ ಎಷ್ಟೇ ತೆಗೆದ್ರು ನಾವು ಒಪ್ಪಲ್ಲ ಅದನ್ನ. ಏನು ಮಾಡಕ್ಕಾಗಲ್ಲ, ಹೆಣ್ಮಕ್ಳು ಸ್ವಾಭಾವಿಕ ಗುಣ. ನಾವ್ ಅನ್ಸರ್ಸ್ಕೊಂಡು ಹೋಗ್ಬೇಕು ಕಟ್ಕೊಂಡ್ ತಪ್ಪಿಗೆ. ಸನ್ಕಿಸ್ಟ್ ನನಗೆ ಹಂಗೆ ಕಿಸ್ ಮಾಡದಪ್ಪ, ಎಲ್ರಿಗೂ ಮಾಡ್ತಾನೆ ಅವನು. ಹೌದೌದು. ನಾವೀಗ ಕಾಗೆನೆರೆ ಅನ್ನೋ ಪ್ಲೇಸ್ ಅಲ್ಲಿ ಇದೀವಿ. ತುಂಬಾ ಚೆನ್ನಾಗಿದೆ ವ್ಯೂ, ಏನಂತೀರಾ? ಚೆನ್ನಾಗಿದೆ. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದೀನಿ, ಬರ್ತಾರೆ ಎಣ್ಣೆ ಹೊಡಿತಾರೆ, ಅದಕ್ಕೆ ಅವ್ರು ಇವಾಗ ಹೇಳಿದೆ ಯಾಕಂದ್ರೆ ಕುಂಡಿಗೆ ಬೆಂಕಿ ಹಾಕ್ಬೇಕು ಅನ್ನೋದಿಲ್ಲ. ನೋಡಿ ಎಷ್ಟು ಗಲೀಜ್ ಮಾಡಿದ್ದಾರೆ ಗೊತ್ತಾ. ನೋಡಿ ಎಲ್ಲ ತಂದು ಎಲ್ಲ ಬಿಸಾಕೋದು. ಈ ತರ ಮಾಡಿ ಯಾವ ಪ್ಲೇಸ್ಗೂ ಬಿಡದೇ ಇರೋ ತರ ದಯವಿಟ್ಟು ಯಾರು ಮಾಡ್ಕೋಬೇಡಿ. ನೀವು ಏನ್ ತಂದು ತಿಂತಿರೋ ವಾಪಸ್ ತಗೊಂಡೋಗಿ. ದಯವಿಟ್ಟು ಈ ತರ ಗಲೀಜ್ ಮಾಡಿ ನೇಚರ್ನೆಲ್ಲ ಹಾಳು ಮಾಡಬೇಡಿ. ಏನ್ ಸರ್? ಹೌದೌದು, ಸತ್ಯ. ಅಲ್ವಾ? ಫೀಲ್ ಆಗುತ್ತೆ ಅಲ್ವಾ ಬ್ರೋ? ಇಲ್ಲಿ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಎಲ್ಲ ತಗೊಂಡಿದೀನಿ. Nature is something giving free for us. ಹೌದು We should respect it. ಹೌದು, ಸತ್ಯ. ಆ ಪಾಪದ ಬರ್ಡೇ ಇವತ್ತು. ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿಬಿಡಿ. ನಾಚ್ಕೊಳ್ಳುತ್ತೆ ಪಾಪು, ಅದು ಪಾಪ. ನಮ್ದೇನು? ಹ್ಯಾಪಿ ಆನಿವರ್ಸರಿ. ಮೇಡಮ್ ಎಲ್ಲಿದ್ದೀವಿ ಇವಾಗ? ನಾವೀಗ ಮೂಕನ್ ಮನೆ ವಾಟರ್ ಫಾಲ್ಸ್ ಆಗಿದ್ದೀವಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ವ್ಯೂ ಇದೆ. ಬಟ್ ಇಳಿಯೋಕ್ಕೆ ನನಗೆ ಭಯ, ನೀರಂದ್ರೆ ಸ್ವಲ್ಪ ಭಯ. ಈಗೀಗ ಯಾಕೋ ಅದಕ್ಕೆ ನಾನು ಇಳಿತಾ ಇಲ್ಲ. ಇಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಸೇಫ್ಟಿ ಫಸ್ಟ್. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಮೂಕನ ಮನೆ ವಾಟರ್ ಫಾಲ್ಸ್. ಜೋರಾಗಿ ಮಾತಾಡ್ಬೇಕು. ಇವಾಗ್ಲೇ ಇಷ್ಟು ನೀರಿದೆ, ಇನ್ನು ರೈನಿ ಸೀಸನ್ ಬಂದು ಎಷ್ಟು ಇರ್ಬಾರ್ದು ಲೆಕ್ಕ ಹಾಕೊಳ್ಳಿ. ಗೊತ್ತಾಗಿದೆ view ಮಾತ್ರ. ಯಾವುದೋ ಬೆಟ್ಟ ಇದೆ ಮೇಲೆ, ತುಂಬಾ ಚೆನ್ನಾಗಿದೆ. ಸಕಲೇಶ್ಪುರದಿಂದ ಒಂದು 30-35 ಕಿಲೋಮೀಟರ್ಸ್ ಆಗ್ಬೋದು. ಬೆಳಿಗ್ಗೆ ಟ್ರೆಕ್ಕಿಂಗ್ ಹೋಗಿದ್ವಿ, ಸೈಕ್ ಆಗಿತ್ತು. 5 ಗಂಟೆಗೆ ಎದ್ದಿದ್ನಾ, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ಫಸ್ಟ್ ಬಂದು ತಿಂಡಿ ತಿಂದ್ಬಿಟ್ಟೆ. 3 ಅವರ್ಸ್ ಕಂಪ್ಲೀಟ್ ಆಫ್ ರೋಡಿಂಗು. ಮತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕ್ ಆಗಿತ್ತು. ಹೆಂಗುರು? ಚೆನ್ನಾಗಿತ್ತು, ಸಖತ್ ಚೆನ್ನಾಗಿತ್ತು. ಮೂಕನ್ ಮನೆ ಫಾಲ್ಸ್ ಅಂತ ಇದೆ, ಅದಂತೂ ಸಖತ್ತಾಗಿತ್ತು. ಹೌದು, ಅದು ಈಗ ಅದು ನೋಡಿದ್ಮೇಲೆ ಇದು ನೋಡ್ತಿರ್ತೀರಾ. ತುಂಬ ಖುಷಿ ಆಯಿತು. ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟ್ ಏನು ಮೇಡಮ್ ನಾನು ಇದ್ದೆ ಅಂತೆ ಹೊಡೆದು ಓಡಿಸ್ತಾರೆ, ಬೇಗ ಚೆಕ್ಔಟ್ ಆಗಬೇಕು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ತುಂಬ ಕ್ವಶನ್ಸ್ ಕೇಳಿದ್ರಿ, Q&A ಹಾಕಿದ್ವಿ. ಅದ್ರ ವಿಡಿಯೋ ರೆಕಾರ್ಡ್ ಮಾಡಬೇಕು. ಸೊ ಅದು ವಿಡಿಯೋ ನೆಕ್ಸ್ಟ್, ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಅದು ಅಪ್ಲೋಡ್ ಆಗುತ್ತೆ. ಎಲ್ಲ ನೋಡಿ ಬನ್ನಿ. ಫಸ್ಟ್ ಈಗ ಆ್ಯನಿವರ್ಸರಿ ಪ್ರಯುಕ್ತ ಪಂಕ ರೆಡಿ ಆಗೋಣ. ನೋಡಪ್ಪ, ನಮ್ಮ ಮೇಡಮ್ ಹೊಸ ಔಟ್ಫಿಟ್. ಆನಿವರ್ಸರಿ ಔಟ್ಫಿಟ್. ಅದೇನಪ್ಪ, ಫ್ಲಾಂಟ್ ಮಾಡ್ತೀನಿ. ಹಿಂಗ್ ತಿರ್ಗ್ಸಿ ನಾನು ತೋರಿಸಿ. ನೋಡಪ್ಪ. No, God, please, no, no. ನಾನು ನಿಜ ಹೇಳ್ತೀನಿ, ಸುಮಾರು ದಿನದಿಂದ ತಗೊಂಡು ಶರ್ಟ್ ಇದು. ತುಂಬಾ ಹಳೆ ಶರ್ಟ್ ಅಂತಲ್ಲ, ಹೊಸ ಶರ್ಟನೇ. ಆನಿವರ್ಸರಿಗೆ ಅಂತ ಹೊಸ ಬಟ್ಟೆ ತಗೊಳ್ಳಿಲ್ಲ ನಾನು. ಏನ್ ಹೆಂಗಸ್ರಪ್ಪ, ಏನ್ ಹೆಂಗಸ್ರಪ್ಪ. ಅದಿರ್ಲಿ ಬಿಡಿ, ನಾನು ಫ್ಲಾಂಟ್ ಇದ್ದಿದ್ದೆ. ಇವಾಗ ನಾವು Q&A ವಿಡಿಯೋ ರೆಕಾರ್ಡ್ ಮಾಡಿದ್ವಿ. ನಂಗಂತೂ ತುಂಬಾ ಖುಷಿ ಆಯ್ತು. ಒಳ್ಳೊಳ್ಳೆ ಕ್ವಶನ್ಸ್ ಬಂದಿದೆ. ನಾವು ಕೂಡ ಸ್ವಲ್ಪ ಮನ್ಸು ಬಿಚ್ಚಿ ಮಾತಾಡಿದ್ವಿ. ಒಂಥರ ಏನು ಆಪ್ತರ ಜೊತೆ ಮಾತಾಡಿದಾಗ ಮನ್ಸು ಹಗುರ ಆಗುತ್ತಲ್ಲ, ಹೌದು, ಆತರ. ಸೊ ತುಂಬಾ ಖುಷಿ ಆಯ್ತು. ಮತ್ತೆ ಈಗ ರೆಸಾರ್ಟ್ ಇಂದ ಚೆಕ್ಔಟ್ ಆಗೋ ಟೈಮ್ ಬಂತು. ಯಾವ್ದೇ ರೆಸಾರ್ಟ್ ಬಂದಾಗ ಖುಷಿ ಆಗುತ್ತೆ, ಹೊರಡ್ಬೇಕಾ ಬೇಜಾರಾಗುತ್ತೆ. ಹೋಗ್ಬೇಕಲ್ಲ. ಇನ್ನು ನಾಳೆಯಿಂದ ರೆಗ್ಯುಲರ್ ಲೈಫು, ಅದೇ ಆಫೀಸ್, ಅದೇ ಜೀವನ, ಅದೇ ಹೆಂಡತಿ, ಅದೇ ಮನೆ, ಅದೇ ತೋಟ, ಅದೇ ಕುರಿ, ಅದೇ ಮೇಕೆ. ಅದೇ ನಿಜ ತಾನೆ. ಸೊ ಆ ತರ ಬೇರೆಯವ್ರಿಗೆಲ್ಲ ಬೇರೆ ಹೇಳ್ತಿರ್ತಾರ. ನೋಡ, ನೆಕ್ಸ್ಟ್ ಊಟಿಗೆ ಹೋಗ್ತಾ ಇದೀವಿ. ಅದೇ ಆ ತರ ಒಂದು ಮೋಟಿವೇಶನ್ ಇಟ್ಕೋತೀನಿ. ಇದ್ ಮುಗಿದ್ರೆ ಏನ್ ಗುರು, ನೆಕ್ಸ್ಟ್ ಊಟಿಗೆ ಹೋಗಲ್ವಾ ನಾನು ಅಂತ. ನನ್ನ ಫ್ರೆಂಡ್ ಮದುವೆಗೋಸ್ಕರ ಊಟಿಗೆ ಹೋಗ್ತಾ ಇದೀನಿ. ಊಟಿ ಮದುವೆ ಹೆಂಗಿರುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ ನಾನು. ಸೊ ಬನ್ನಿ, ನೆಕ್ಸ್ಟ್ ಈಗ ಹಾಸನ್ಗೆ ಹೋಗ್ತಾ ಇದೀವಿ. ಹಾಸನಲ್ಲಿ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಇದೆ, ಹೇಳ್ತೀನಿ. ಅಲ್ಲಿ ಆಪ್ತರೆಲ್ಲ ಸಿಗ್ತಾರೆ ನಮ್ಗೆ. ನೋಡಿ, ಇಲ್ಲಿ ನಮ್ಮನ್ನ ಎಲ್ಲೆಲ್ಲೋ ಕಳ್ಳನ್ ಮಾಡ್ಬಿಟ್ಟೋಳು. ನನ್ನ ಎಲ್ಲೋ ಹಣ್ಣು ಕಿತ್ಕೋ, ಅದ್ ಕಿತ್ಕೋ, ಇದ್ ಕಿತ್ಕೋ ಅಂತ. ಯಾವ್ದಲ್ಲಿ ಮರದ ಮನೆಯವರು ಹೂ ಇದೆ, ಪತಂಗದ ಹೂ ಅಂತ ಕರಿತೀವಿ ನಮ್ ಕಡೆ. ಕಿತ್ಕೊಂಡ್ಯಾ? ಮನೆ ಅಂಕಲ್ ಆಂಟಿನ ಬಂದು ನಿನ್ನೆ ಹಿಡ್ಕೊ ಹೊಡಿಬೇಕು, ನನಗೇನ್ ಗೊತ್ತಿಲ್ಲ. ಚೆನ್ನಾಗಿದ್ಯಾ?
ಎಷ್ಟು ಕಲರ್ ಸಖತ್ತಾಗಿದೆ. ತಗತಾಗಿದ್ಯಾ ನಮ್ ಗಣಪತಪ್ಪಂಗ್ ಇಡು. ಗಣಪತಿ ಗಿಡಕ್ಕೆ ಕಿತ್ಕೊಂಡಿದ್ದು ನಮ್ಮ ಕರೆಕ್ಟ್ ಗಣಪತಪ್ಪಂಗ್ ಆಗಿ ಇಡು. 5 ಇದೆ, 5 ಇದೆ. ಹಾ ಒಳ್ಳೇದು. ಇಡಪ್ಪ, ತಗೊಳಪ್ಪ. ಒಳ್ಳೇದ್ ಮಾಡಪ್ಪ ದೇವ್ರೆ. ಇವತ್ತು ನಮ್ದು ಆನಿವರ್ಸರಿ, ಆಶೀರ್ವಾದ ಮಾಡಪ್ಪ. ಓಕೆ, ಥ್ಯಾಂಕ್ ಯು ನಮ್ ಗಣಪತಿ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಿದ್ದಕ್ಕೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ರೆ ಸಖತ್ತಾಗಿ ಬಿಟ್ಟಿದೆ. ಇದೆ ಮನೆ ಓನರ್ದು ಪತಂಗ ಹೂ ಅಂತಾರೆ ನಮ್ ಕಡೆ. ತುಂಬಾ ಕೂರ್ಗಲ್ಲೆಲ್ಲ ಪಾಟಲ್ ಬೆಳಿತಾರೆ ಇದನ್ನ. ಹೌದು. ಚೆನ್ನಾಗಿದೆ. ಓಕೆ, ಚಲೇ ಚಲೆ ಚಲೆ. ಒಳ್ಳೆ ಹೋಟ್ಲು ಹುಡ್ಕಿದ್ದೀರಾ ಮಾತ್ರ. ಸಕಲೇಶ್ಪುರಗಿಂತ ಸ್ವಲ್ಪ ಹಿಂದೆ ಸಿಗುತ್ತೆ ಅಕ್ಕಿ ರೊಟ್ಟಿ ಮನೆ ಸಮಥಿಂಗ್. ಅಕ್ಕಿ ರೊಟ್ಟಿ ಹೋಟೆಲ್ ಫೇಮಸ್ ಇದು. ಲಾಸ್ಟ್ ಟೈಮ್ ಒಂದ್ಸಲ ಹೋಗಿ ನೋಡ್ಕೊಂಡು ಹೋಗಿದ್ದೆ, ಬರೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿದೆ ಅಕ್ಕಿ ರೊಟ್ಟಿ ಅಂತೂ ನೆಕ್ಸ್ಟ್ ಲೆವೆಲ್. ಅಕ್ಕಿ ರೊಟ್ಟಿ ಸಖತ್ತಾಗಿತ್ತು. ನೋಡಿ ಇಲ್ಲಿ ತುಂಬ ಕಡಿಮೆ ಈ ಥರ ಸಿಗುತ್ತೆ. ಒಳ್ಳೆ ಮೊಳಕೆ ಕಾಳು, ಎಲ್ಲಾ ಥರದ ಕಾಳುಗಳನ್ನ ಮೊಳಕೆ ಕಟ್ಟಿ ನಮ್ಮ ಮನೇಲಿ ಮಾಡ್ತಾರೆ. ನಾವು ಅದೇ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ. ನೆನೆ ನಾನು ರೆಸಾರ್ಟ್ ಇದೇ ನೋಡಿ ಹೋಗಿದ್ದು, ಇವ್ರು ಹೇಳಿ ಕರ್ಕೊಂಡು ಹೋಗಿದ್ದೆ ಆ ಕಡೆ ಇಲ್ಲೇ ಊಟ ಮಾಡಬೇಕು ಅಂತ. ತುಂಬ ಚೆನ್ನಾಗಿದೆ ಊಟ. ಏನ್ ಅನ್ಸ್ತಾ ಇದೆ? ಗುಂಡಣ್ಣ ದಿ ಫೇಮಸ್ ಗುಂಡಣ್ಣ ಬೇಕ್ರಿ ಇದೀವಿ. ಕ್ರೌಡ್ ನೋಡಿ. ಅಂಡ್ ತುಂಬಾ ದಿನದಿಂದ ತಿನ್ಬೇಕು ಅನ್ಕೋತಾ ಇದ್ದೆ, ಆಗ್ತಿರ್ಲಿಲ್ಲ. ಇವತ್ತು ಹಾಸನ ಬಂದಿದೆ. ಹೆಂಗಿದೆ ನೋಡಿಲಿ, ಬಿಸಿ ಇದೆಯಾ? ಮಾಡಿಲ್ಲ ಅಂತ ಇದು ನಾವೇ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿದೆ, ನಾನು ತಿಂತೀನಿ ಈಗ. ನನಗಾದ್ರೆ ಚೆನ್ನಾಗಿರಲ್ಲ. ಸಂತೆಪೇಟೆ ನಿನ್ನೆ ಇಡ್ಲಿ ಮಾಮ ಹೋಗಿದ್ವಿ. ಸಂತೆಪೇಟೆ ಇಡ್ಲಿ ಮಾಮ ಪಕ್ಕದ ರೋಡಲ್ಲಿ. ತುಂಬ ಚೆನ್ನಾಗಿದೆ. ಒಂದು 4 ಪಾರ್ಸಲ್ ತಗೊಂಡೈತಿ, ನಾಳೆ ತಿನ್ಬೋದು. ವೆರಿ ನೈಸ್. ನಾವಿವತ್ತಿದ್ದೀವಿ ಹಾಸನದ MG ರೋಡಲ್ಲಿರೋ ಚಾಟ್ ಸ್ಟ್ರೀಟ್ ಅಲ್ಲಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ತಿನ್ನಕ್ಕೆ ನೋಡಕ್ಕೆ ಸಿಕ್ಕಾಗಿದೆ. ಅಂಡ್ ಮೇಡಮ್ಗೆ ಎಲ್ಲಿ ಏನೇ ಕರ್ಕೊಂಡ್ ಬಂದ್ರು ಚುರುಮುರಿ ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ. ಇವ್ರಿಗೆ ಬಾತುವಡೆ, ನನ್ಗೆ ಚಿತ್ರಾನ್ನ ಅಷ್ಟೇ. ಚಿತ್ರಾನ್ನ ಜೊತೆಗೆ ಚುರುಮುರಿ ಅಂತೆ. ನೋಡಿ ಇಲ್ಲಿ ಆ ಪ್ಲೇಟ್ ಕೊಟ್ಟು ಹಂಗೆ ಎತ್ಕೊಂಬತ್ತಾವಳಿ ಇಲ್ಲಿ. ನಾನು ಐ ಮೀನ್ ಸರ್ಚಿಂಗ್ ಆಫ್ ಬಾತು ವಡೆ ನೋಡ್ತಾ ಇದ್ದೀನಿ. ನಾನು ಸಿಕ್ಕೇ ತಿಂತೀನಪ್ಪ, ತುಂಬಾ ಚೆನ್ನಾಗಿದೆ. ಅಂಡ್ ಮೈಸೂರು ಮತ್ತೆ ಹಾಸನ ಏನು ಡಿಫ್ರೆನ್ಸ್ ಅನ್ಸಲ್ಲ ಅಲ್ಲ, ವೈಬ್ ಸೇಮ್ ಇದೆ. ವೈಬು ಸೇಮ್ ಇದೆ, ವೈಫು ಸೇಮ್ ಇದೆ. ವೈಟ್ ಫಾರ್ ಇಟ್. ವೈಫು ಸೇಮ್ ಇದೆ, ವೈಫು ಸೇಮ್ ಇದೆ. ಸೇಮ್ ಇರ್ಲೇಬೇಕು. ಸಖತ್ತಾಗಿದ್ದಾರೆ. ಚುರುಮುರಿ ಸಖತ್ತಾಗಿದೆ ಅಂತ. ಆದಿತ್ಯ ಚಿಂಟು ಅವ್ರಿಗೆ ನಾವು ನಿನ್ನೆ ವ್ಲಾಗ್ ಅಲ್ಲಿ ನೆನ್ಸ್ಕೊಂಡ್ವಿ. ನಾಚಿಕೆ. ನಿನ್ನೆ ವ್ಲಾಗ್ ಅಲ್ಲಿ ನಿಮ್ ಬಗ್ಗೆ ಮಾತಾಡಿದೀವಿ ಸರ್. ಹೌದಾ? ಥ್ಯಾಂಕ್ ಯು ಸೋ ಮಚ್. ಐ ಟ್ರೂಲಿ ಅಪ್ರಿಶಿಯೇಟ್ ದಟ್. ಇಂಗ್ಲಿಷ್ ಎಲ್ಲಾ ಪುರಾತನ ದೇವಸ್ಥಾನಗಳನ್ನ ನಮ್ಮ ಈಗಿನ ಜನರೇಷನ್ಗೆ ಪರಿಚಯಿಸ್ತಾ ಇದ್ದಾನೆ ಆದಿತ್ಯ ಚಿಂಟು ಅಂತ ಒಂದು ಚಾನಲ್ ಮೂಲಕ. ಅಂಡ್ ಹಿ ಇಸ್ ಬೇಸಿಕಲಿ ಫ್ರಮ್ KR ನಗರ. ಒಂದು ಒಳ್ಳೆ ವಿಷಯ ಏನು ಅಂದ್ರೆ ಇವನ್ ತರ ಜನ್ಸಿ ಆಗಿದ್ರುನು ದೇವಸ್ಥಾನಗಳ ಬಗ್ಗೆ ಕಾಳಜಿ ಇದೆ, ದೇವ್ರ ಮೇಲೆ ಭಕ್ತಿ ಇದೆ. ಅದು ವಿಚ್ ಇಸ್ ಟ್ರೂಲಿ ಅಪ್ರಿಶಿಯೇಟಬಲ್. ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಬರೀ ನಮ್ಮ ಹೆಮ್ಮೆ ಮಾತ್ರ ಅಲ್ಲ, ನಮ್ಮ ಶಕ್ತಿ ಕೂಡ. ಅದನ್ನ ಚಪ್ಪಾಳೆ ಹೊಡಿರಿ, ಸುಮ್ನೆ ನಿಂತಿದಿರಲ್ಲ. ಅದನ್ನ ನಾವು ಹೆಮ್ಮೆ ಪಡಬೇಕು ಯಾವತ್ತು. ಈಗಿನ ಜನರೇಷನ್ ಏನಪ್ಪಾ ಅಂದ್ರೆ ಎಲ್ಲ ಮರಿತಾ ಇದಾರೆ. ಸೊ ನಾನು ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಇವ್ರ ಮುಖದೆಲ್ಲ ಮೆಲ್ಸೋಣ. ಒಂದಿನ ಪಾಡ್ಕಾಸ್ಟ್ ಮಾಡೋಣ ಇವನ್ ಜೊತೆ. ಚೆನ್ನಾಗಿ ಕಾಲ್ ಎಳಿತವ್ರೆ ಗೈಸ್. ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಅವರ್ ಟೌನ್. ಬನ್ನಿ ಈಗ ಮಾದಪ್ಪನ ದರ್ಶನ ಮಾಡೋಣ. ನಮ್ ಟೌನ್ ಇದು. ನಿಮ್ದಾ? ನಮ್ದು ಏನು ಇವತ್ತು ಆನಿವರ್ಸರಿ. ಗೈಸ್ ಇವ್ರು ಒಳ್ಳೆ ಸಿಂಗರ್ ಗೈಸ್. ಇವರು ನೆಕ್ಸ್ಟ್ ಲೆವೆಲ್. ಇಲ್ಲ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು. ಒಂದು ಒಳ್ಳೆ ಸಾಂಗ್ ನ ಡೆಡಿಕೇಟ್ ಮಾಡಿದ್ರು. ಸಾಂಗ್ ಹೆಸರು ಬಂದಂತೆ ರಾಜಕುಮಾರ. ಇವ್ರಿಗೆ ಚಂದನ ಮನು ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಸಾಂಗ್ ಅಪ್ಲೋಡ್ ಆಗಿದೆ ನೋಡಿ. ಇವ್ರು ಡೈಲಿ ಏನ್ ಹೇಳ್ತಾರೆ ಗೊತ್ತಾ ಮನೆಗೆ? ಮನು ನನ್ ಸಮುದ್ರ ನೀನು ಅಂತಾರೆ ಗೈಸ್. ಓಕೆ ಬನ್ನಿ.
ಸೊ ಇದಾಗಿತ್ತು ನಮ್ಮ ಮೊದಲನೇ ಆನಿವರ್ಸರಿಯ ಪಾರ್ಟ್ 2 ವ್ಲಾಗ್. ಹೇಗನ್ನಿಸ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಬಿಟ್ಟು ಮಿಸ್ ಆಗಿದೆ. ಹಾಸನಲ್ಲೂ ನಮ್ಮ ಫ್ರೆಂಡ್ಸ್ ನಮಗೆ ಆನಿವರ್ಸರಿಗೆ ಕೇಕ್ ಕಟ್ ಮಾಡಿಸಿದ್ರು. ಆ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಬಂದಾಗ ಮನೆಗೆ ತುಂಬ ಟಯರ್ಡ್ ಆಗೋಗಿತ್ತು. ನಾವು ವಿಡಿಯೋ ಎಂಡ್ ಮಾಡೋದನ್ನೇ ಮರ್ತೋದ್ವಿ. ಸೊ ಇದಾಗಿತ್ತು ನಮ್ಮ ಆನಿವರ್ಸರಿ ವ್ಲಾಗ್. ಎಲ್ಲರೂ ಯೂಟ್ಯೂಬಲ್ಲೂ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.